ಸ್ನೇಹಿತರೆ, ಗೃಹಲಕ್ಷ್ಮಿಯ ಹಣ ಅಂತೂ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಹೆಚ್ಚು ಕಮ್ಮಿ 70% ಜನಕ್ಕೆ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾವಾಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ? ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿ 35% ಜನ ಖಾತೆಗಳಿಗೆ ಹೋಗಿದೆ. ಯಾಕೆ ನಿಮ್ಗೆ ಯಾರಿಗೂ ಇನ್ನೂ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಏನಿದೆ ಅದು ಬಂದಿಲ್ಲ? ಸ್ನೇಹಿತರೆ ನೋಡಿ, ಸರ್ಕಾರ ಈಗ UHID ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ನಡೆಸ್ತಾ ಇದೆ. ಸ್ನೇಹಿತರೆ, ಈ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಬಂದಿಲ್ಲ ಅವ್ರುಗಳು ಏನಾದರೂ ಈ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರಾ ಅಥವಾ BPL ಕಾರ್ಡ್ ಏನಾದರೂ ಕೊಟ್ಟಿದ್ದೀರಾ? ಖಂಡಿತವಾಗ್ಲೂ ಕೊಟ್ಟಿದ್ರೆ ನಿಮಗೆ ಗೃಹಲಕ್ಷ್ಮಿಯ ಹಣ ಬಂದೇ ಬರುತ್ತೆ. ಆದರೆ ನೀವೇನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈಗ ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ನೀವೇನಾದರೂ ಒಂದು ವೇಳೆ ಟ್ಯಾಕ್ಸ್ ಕಟ್ತಾ ಇದ್ದರೆ, ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಥವಾ ಸ್ವಂತ ಮನೆ ಇದ್ದರೆ, ಗಾಡಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿಯ ಹಣ ಬರೋದು ಡೌಟು ಅಂತ. ಸ್ನೇಹಿತರೆ ನೋಡಿ, ಇಷ್ಟು ದಿವಸ ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಬರ್ತಾ ಇತ್ತು. ಆದರೆ ಇವಾಗ ಬರ್ತಾ ಇಲ್ವಾ? ಖಂಡಿತ ಬರುತ್ತೆ. ಯಾಕಂದರೆ ನೋಡಿ, ನೀವು ಕೊಟ್ಟಿರೋ ಅಪ್ಡೇಟ್ ಇವಾಗ ತಾನೇ ಸರ್ಕಾರ ತಗೊಂಡಿದೆ. ಅದು ತಗೊಂಡು ಅವರು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಗೃಹಲಕ್ಷ್ಮಿಯ ಹಣ ಕ್ಯಾನ್ಸಲ್ ಆಗ್ಬೋದು ಅನ್ಸುತ್ತೆ. ಅಲ್ಲಿವರೆಗೂ ಕ್ಯಾನ್ಸಲ್ ಆಗಲ್ಲ. ಸ್ನೇಹಿತರೆ ನೋಡಿ, ಸ್ವಲ್ಪ ತಡ ಆದರೂ ಸರಿ ಗೃಹಲಕ್ಷ್ಮಿಯ ಹಣ ಎಲ್ಲ ಮಹಿಳೆಯರ ಖಾತೆಗೆ ಖಂಡಿತ ಬಂದೇ ಬರುತ್ತೆ. ಸ್ನೇಹಿತರೆ ನೋಡಿ, ಈಗ ಏನು ಈ ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಖಂಡಿತ ಒಂದು 10 ಲಕ್ಷ ಆದರೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರು ಹೊರಗಡೆ ಹೋಗ್ತಾರೆ. ಸ್ನೇಹಿತರೆ, ಇದ್ರ ಜೊತೆಲಿ ಯಾರಿಗೆಲ್ಲ ಶ್ರೀಮಂತರಿದ್ದಾರೆ ಅವ್ರಿಗೆಲ್ಲ BPL ಕಾರ್ಡ್ ಇದೆ, ಅವರು ಕೂಡ ಖಂಡಿತವಾಗ್ಲೂ BPL ಕಾರ್ಡ್ನ ಕಳ್ಕೊತಾರೆ. ನೋಡಿ ಸ್ನೇಹಿತರೆ, ಇನ್ನೇನು ದೀಪಾವಳಿ ಶುರುವಾಗುತ್ತೆ. ಖಂಡಿತ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ 22ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ವಾ, ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಖಂಡಿತ ದೀಪಾವಳಿ ಒಳಗಡೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಸ್ನೇಹಿತರೆ ನೋಡಿ, ಯಾರಿಗೆಲ್ಲ BPL ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ ಖಂಡಿತ ಅವ್ರಿಗೆಲ್ಲ ಗೃಹಲಕ್ಷ್ಮಿಯ ದುಡ್ಡು ಖಂಡಿತ ಬರುತ್ತೆ. ಸ್ನೇಹಿತರೆ, ಯಾಕೆ ದುಡ್ಡು ಬರುತ್ತೆ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. APL ಕಾರ್ಡ್ ಅವರಿಗೆ ಕೂಡ ನಾವು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ. ಸ್ನೇಹಿತರೆ, ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.